ಏನು ರಾಣಿ ಹಬ್ಬದ ಕೆಲಸ ಎಲ್ಲ ಆಯ್ತಾ? ಎಲ್ಲ ಹೊರಗಿರ ಎಲ್ಲ ಆಗ್ಬಿಟ್ಟೈತೆ ಅಲ್ಲೆಲ್ಲ? ಎಲ್ಲ ಆಗ್ಬಿಟ್ಟೈತೆ. ನೀನು ರಾತ್ರಿಕೇನೆ ಬೇಳೆ ಹಾಕ್ಬಿಟ್ಟು ಒಬ್ಬಟ್ಟು ಮಾಡಿರ್ತೀನಿ. ಅಲ್ಲಿ ಅವ್ರ ಊರಿಗೆ ಹೋಗ್ಬೇಕಂತೆ ನಾವು ಪೂಜೆಗೆ. ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರಬೇಕು. ಅದಕ್ಕೆ ಬೆಳಗ್ಗೆ ಟೈಮ್ ಆಗಲ್ಲ. ಇವಾಗಲೇ ಎಲ್ಲ ಒಬ್ಬಟ್ಟು ಸಾಂಬಾರು ಮಾಡಿರ್ತೀನಿ. ಬೆಳಗ್ಗೆ ಎದ್ದು ಪಲ್ಯ ಕೋಸಂಬರಿ ಅದೆಲ್ಲ ಮಾಡ್ಕೊಂಬಕ್ಕಾಗುತ್ತೆ, ಕಾಯಿ ರಸ ಅಂತ ಹೇಳಿ ಅದಕ್ಕೆ ಎಲ್ಲನ ಇನ್ನೇನು ವಾರ ಮಾಡಿದ್ದೀನಿ. ಊಟ ಮಾಡಿಬಿಟ್ಟು ಸ್ನಾನ ಮಾಡಿಕೊಂಡು ಬೇಳೆ ಹಾಕೋದು. ಬೇಳೆ ಹಾಕಿ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಬಿಡ್ತೀನಿ. ಯಾಕಂದರೆ ಆಗಲ್ಲ, ಬೆಳಗ್ಗೆ ಟೈಮ್ ಒಬ್ಬಳೇ ಅಲ್ಲ, ಅದಕ್ಕೆ. ಮತ್ತೆ ಮಾಡ್ಕೊಡಲ್ವೇ? ಆಯ್ತಲ್ಲ ಹೇಳು, ಒಂದಿಟ್ಟು ಮಾಡ್ಕೊಂಡು ಬಂದು ಬಾರತ್ತೇನು? ಅಯ್ಯೋ ಅಯ್ಯಮ್ಮ ಬೋರ್ಬೇಕಲ್ಲ. ಇವಾಗ ಚೆನ್ನಾಗಾಗೈತೆ, ಒಂದಿಷ್ಟು ಪರವಾಗಿಲ್ಲ. ಚೆನ್ನಾಗಾಯ್ತು. ಕರ್ಕೊಂಬಂದು ಚೆನ್ನಾಗಿ ನೋಡ್ಕೊಂಡು ಹೆಂಗೆ ಒಳ್ಳೊಳ್ಳೇದು ಮಾಡಿ ಕತ್ಗೆ ದಿನ ಬೆಳಗ್ಗೆ ಸಾಯಂಕಾಲ ಒಂದೊಂದು ಮೊಟ್ಟೆ ಬೇಯಿಸ್ಕೊಟ್ಟು ಹಣ್ಣು ಹಂಪಲು ತಗೊಂಬಂದು ಕೊಡೋದಕ್ಕೆ ಚೆನ್ನಾಗೈತಿ. ಬ್ಲಡ್ಡು ಕಡಿಮೆ ಆಗೈತೆ ಅಂತ ಹೇಳಿದ್ರು. ಹೊಟ್ಟೆಗೆ ತಿಂದಲ್ದಲ್ಲ. ಬರೀ ದುಡ್ಡು ನೋಡೋದು ಇಕ್ಕೋದು, ಬರೀ ದುಡ್ಡು ನೋಡೋದು ಇಕ್ಕೋದು ಮಾಡಿದ್ರೆ ಇನ್ನೇನಾಗುತ್ತೆ? ಹೊಟ್ಟೆಗೆ ತಿಂದಾಗಿ ಇವತ್ತು ದುಡ್ಡು ಕುಡಿಕಿರಿ ಏನಕ್ಕೆ ಬಂದಂಗೆ. ಅಯ್ಯೋ ದೇವ್ರೆ, ಹೊಟ್ಟೆಗೆ ತಿಂದು ಬಿಟ್ಟಿದ್ದು ಹುಡುಕ್ಬೇಕು. ಫಸ್ಟು ಹೊಟ್ಟೆಗೆ ದ್ರೋಹ ಮಾಡಬಾರ್ದು. ಹೊಟ್ಟೆಗೆ ನಾವೇನು ಬೇಕು, ಹಣ್ಣು ಹಂಪಲು ಮೊಟ್ಟೆ ಹಾಲು ನಾವೇನು ಬೇಕಾದನ್ನು ಫಸ್ಟ್ ತಿನ್ನಬೇಕು. ತಿಂದು ಆಮೇಲೆ ಈಗ ನಾವೇನು 100 ರೂಪಾಯಿನೂ ತಿನ್ನು ಅಂತ ಹೇಳೋಕ್ಕಾಗಲ್ಲ. ಅವೇನು 100 ರೂಪಾಯಿ ದುಡಿತೀವಿ ಅಂದರೆ ಏನು 50 ರೂಪಾಯಿ ಹೊಟ್ಟೆಗೆ ಒಳ್ಳೊಳ್ಳೆದ ಪೌಷ್ಟಿಕಾಂಶ ಇರೋ ಅಂಥದ್ದು ತಿನ್ನಬೇಕು, ಪ್ರೋಟೀನ್ ಇರೋ ಅಂಥದ್ದು ತಿಂದು ಇನ್ನು 50 ರೂಪಾಯಿ ಉಳಿಸ್ಕೋಬೇಕು. ಆ ರೀತಿ ಸುಮ್ಮನೆ ಬಂದಿರೋದೆಲ್ಲ ಉಳಿಸ್ಕೊಂಡು ಚೆನ್ನಾಗಾಯ್ತು. ಚೆನ್ನಾಗಿ ನೋಡ್ಕೊಂಬತ್ಗೆ ಚೆನ್ನಾಗಾಗೈತಿ. ಈಗ ಚೆನ್ನಾಗಿ ನೋಡ್ಕೊಂಡು ಹೇಳಿ ಮತ್ತೇನ, ಇನ್ನು ಚೆನ್ನಾಗಿ ನೋಡ್ಕೊಂಬತ್ಗೆ ಪರವಾಗಿಲ್ಲ. ನಿಂದೆಲ್ಲ ಆಯ್ತಾ ವಾರ? ನಾನೆಲ್ಲ ನೆಲೆ ಎಲ್ಲ ಒರೆಸ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದು. ನಮ್ಮ ಮನೆ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೆಲ ಒರೆಸಿ ಎಲ್ಲ ಆಗೈತೆ ನಮ್ಮದು. ರಾತ್ರಿಗೆ ನಾವು ಬೆಳಕಳಾಕದೇ ಇರೋದು. ರಾತ್ರಿಗೆ ಬೇಳೆ ಹಾಕ್ಬಿಟ್ಟು ಒಬ್ಬಟ್ಟು ಮಾಡಿಬಿಡೋದು. ನಾನು ಮಾಡ್ತೀನಿ. ಎಲ್ಲ ಎಡೆ ಹಾಕ್ಬೇಕಲ್ಲ. ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಕೈ ಮುಗಿದು ಬರ್ತೀವಿ. ಇಲ್ಲೇ ಅಲ್ವೇ ಮಾಡೋದು ನೀವು? ಅಲ್ಲಿ ಹತ್ರ ಹೋಗಿ ಹಿರಿಯರ ಪೂಜೆ ಮಾಡಿಕೊಂಡು ಹಂಗೆ ಇಲ್ಲ ದೇವಸ್ಥಾನಕ್ಕೆ ಹೋಗ್ತೀವಿ. ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಹಿರಿಯರ ಪೂಜೆ ಮಾಡ್ಕೊಂಡು ಹಿರಿಯರಿಗೆ ಬಟ್ಟೆ ತಗೊಂಡೋಗಿ ಬಟ್ಟೆ ಏರಿಸ್ಕೊಂಡು ಅಲ್ಲೆಲ್ಲ ಎಡೆ ಹಾಕಿ ಊಟ ಮಾಡಿಕೊಂಡು ಬರೋದು. ಈ ಥರ ಒಬ್ಬೊಬ್ರ ಕಡೆ ಒಂದೊಂದು ಥರ. ನಾವು ಹಂಗೆ ಅಲ್ಲಿ ಹೋಗ್ಬೇಕು. ನಮ್ಮ ಊರಾಗಲ್ಲಿ ಎಲ್ಲ ಒಂದೇ ಹತ್ರ ಮಾಡ್ತಾರಂತೆ. ಇವರು ನಮ್ಮ ಮಾಮ ಐತಲ್ಲ, ಅವರು ಅಣ್ಣ ತಮ್ಮ, ಇವರಪ್ಪ ಇತ್ತಲ್ಲ ನಮ್ಮ ಮಾಮರಪ್ಪ, ಅವರಪ್ಪ ಅವರು ಅಣ್ಣ ತಮ್ಮಗಳು ಎಲ್ಲನ ಜಾಸ್ತಿ ಜನ ಇದ್ರಂತೆಲ್ಲ ಒಂದು ಕಡೆ ಮಾಡ್ತಾರೆ ನಮ್ಮ ಕುಲದವರೆಲ್ಲ ಅಂತ ಹೇಳ್ದಂಗಿತ್ತು. ಅದಕ್ಕೆ ಹೋಗಿ ಬರೋಣ ಅಂತ ಫಸ್ಟ್ನೇ ಸತಿ ಎಲ್ಲ ಹೋಗಬೇಕು. ಅದಕ್ಕೆ ಎಲ್ಲ ಮಾಡಿದ್ವಿ. ನೀನು ಸ್ವಲ್ಪ ಅನ್ನ ಮಧ್ಯೆ ಮಾಡಿಬಿಟ್ಟು ಈಗ ಸ್ವಲ್ಪ ಊಟಕ್ಕೆ ಸೊಪ್ಪು ಸಾರು ಐತೆ, ಸ್ವಲ್ಪ ಊಟಕ್ಕೆ ಇಕ್ಬಿಟ್ಟು ಎಲ್ಲ ತೊಳೆದಿಕ್ಕಿ ಬೇಳೆ ಹಾಕಿ 10 ಗಂಟೆ ಅಷ್ಟೊತ್ತು 12 ಗಂಟೆ ಅಷ್ಟೊತ್ತಿಗೆ ಮಾಡಿ ಮನಿಕಮ್ಮನಂತ. 9:30 10 ಗಂಟೆ ಹಾಕಿದ್ರು 12 ಗಂಟೆ ಆಗುತ್ತೆ. ತಿರುಗಿ ಬೆಳಗ್ಗೆ ಎದ್ದು 6 ಗಂಟೆಗೆ ಸ್ನಾನ ಮಾಡ್ಕೊಂಡು ಎಲ್ಲ ರೆಡಿ ಆಗೋದಕ್ಕೆ ಆಗುತ್ತೆ. ಅದಕ್ಕೆ ಅತ್ತ ಹೋಗೋಣ ಅಂತ. ಸರಿ ಆಯ್ತು ಹೋಗು. ನಾನು ಸ್ವಲ್ಪ ಅಂಗಡಿಗೆ ಹೋಗ್ಬತ್ತೀನಿ, ದೀಪಕ್ಕನ ಅಂಗಡಿಗೆ ರೇಷನ್ ತರಬೇಕು. ನಮ್ಮ ಮನೆಗೆ ಅಲ್ಲೇ ತಗೊಂಬಟ್ನಂತಂದೆ, ಇಲ್ಲೇ ತಗೊಂಬ ದೀಪಕ್ಕನ ಅಂಗಡಿಗೆ ಅಂತೂ. ಅದಕ್ಕೆ ಹೋಗ್ತೀನಿ ನಾನು, ಸ್ವಲ್ಪ ರೇಷನ್ ತಗೊಂಬರ್ಬೇಕು. ಸರಿ ಆಯ್ತು ಹೇಳು. ಯುಗಾದಿ ಹಬ್ಬ ಅಂತ ಹೇಳಿ ತೊಳೆ ತಿಕ್ಕಿ ಸಾಕಾಗೋಯ್ತು. ಏನತ್ಲಾಗೆ ಯಪ್ಪ, ಬಿಸಿಲಿಗೂ ಅದಕ್ಕೂ ಕೆಲಸ ಮಾಡಿ ಸಾಕಾಗೋಯ್ತು. ಮನೆ ತೊಳೆಯೋದಾಗಿರ್ಬೋದು, ಮನೆ ಎಲ್ಲನ ಕ್ಲೀನ್ ಮಾಡೋದಾಗಿರ್ಬೋದು, ಹಪ್ಳ ಸೊಂಡಿಗೆ ಮಾಡೋದಾಗಿರ್ಬೋದು, ಪಾತ್ರೆ ಸಾಮಾನುಗಳು ತೊಳ್ಕೊಳ್ಳೋದಾಗಿರ್ಬೋದು, ಬೆಡ್ಶೀಟ್ಗಳು ಹೊಕ್ಕೊಂಬೋದಾಗಿರ್ಬೋದು. ಅಯ್ಯೋ ಭಾಳ ಕಷ್ಟ ಇದರ ಮನೆ ಕ್ಲೀನ್ ಮಾಡ್ಬೇಕಂತಂದ್ರೆ. ಮಾತ್ರೆ ಎಲ್ಲ ನುಂಗಮ್ಮವನ ನಿನ್ನ ಟೈಮಿಗೆ ಸರಿಯಾಗಿ ಮಾತ್ರೆ ಅದನ್ನು ತಗೋಬೇಕು. ಟಾನಿಕ್ ಅದೆಲ್ಲನ ಸ್ವಲ್ಪ ನಿಶಕ್ತಿ ಆಗ್ಬಿಟ್ಟೈತೆ ನಿನಗೆ. ತಾಳಿದ್ದೀನಿ ಹೇಳಪ್ಪ ಅಂತ ಆಮೇಲೆ ನುಂಗ್ತೀನಿ ಇನ್ನೂ ಕ್ಷಣ ಬಿಟ್ಟು. ಪಾಪ ಈಗ ಅಣ್ಣ ತಮ್ಮಗಳೆಲ್ಲ ಜೊತೆಗೆ ಹೋಗ್ತಾರೆ. ನೀವು ನಾಳೆ ಗದ್ದೆ ಹಬ್ಬಕ್ಕೆ ಇಲ್ಲೆಲ್ಲ ಅಡುಗೆಲ್ಲ ಮಾಡ್ಕೊಂಡು ಅಡುಗೆ ಎಲ್ಲ ತಗೊಂಡೋಗ್ರಿ. ಈಗ ಪಾಪ ನೀವು ಅವ್ರ ಜೊತೆಗೆ ಹೋಗ್ರಿ. ಅಲ್ಲೇ ಅಣ್ಣ ತಮ್ಮಗಳೆಲ್ಲ ನಾನು ಜೊತೆಗೆ ಸೇರ್ತಾರೆ. ನೀವೆಲ್ಲ ನಾನು ಜೊತೆಗೆ ಹೋಗಿ ಜೊತೆಗೆ ಮಾಡ್ಕೊಂಬರಪ್ಪ. ಹಬ್ಬ ಆಡೋಕೆ ಬಂದಾಗ ನಾವು ಒಂದಾಗಬೇಕು. ನೀವು ಅವ್ರೂ ಸೇನಕ್ಕಿರ್ರಿ. ಅವ್ರನ್ನೂ ಕರ್ಕೊಂಡು ಹೋಗೋ ಪಾಪ, ಇಬ್ಬರೊಳಗೆ ಹೋಗ್ರಿ. ಅವರೆಲ್ಲನೂ ಬರ್ತಾರೆ. ಅಯ್ಯೋ ನಮ್ಮ ಜೊತೆಗೆಲ್ಲ ಸುಮ್ಮನೆ ಇದು ಆಗ್ದಿಲ್ಲದ ಮಾತು. ಈಗ ನಾವೇನು ಅವ್ರದ್ದೇನು ತಿಂದಿಲ್ಲ. ಈಗ ಅವ್ರ ಪಾಡಿಗೆ ಅವ್ರು ಹೋಗಿ ಅವ್ರು ಮಾಡ್ಕೊಂಬರ್ತಾರೆ, ನಮ್ಮ ಪಾಡಿಗೆ ನಾವು ಮಾಡ್ಕೊಂಬರ್ತೀವಿ. ಸುಮ್ಮನೆ ಯಾಕೆ ಸಮಸ್ಯೆಗಳೇ ಬೇಡ, ಸುಮ್ಮನೆ ಇದ್ಬಿಡು.
ಅಲ್ಲ ಪಾಪ ಅಣ್ಣ ತಮ್ಮಗಳು ಎಲ್ಲ ಜೊತೆಯಾಗಿ ಹೋದ್ರೆ ಒಂಥರ ಚೆನ್ನಾಗಿರುತ್ತೆ ನೋಡೋಕ್ಕೆ. ಯಾಕಂದರೆ ಅಲ್ಲೆಲ್ಲನ ಬಂದಿರ್ತಾರೆ ನಮ್ಮರೆಲ್ಲನ ಎಲ್ಲ ಸರಿಯಾಗಿ ಒಂದಾಗ ಬರ್ತಾರೆ ಏನಿದ್ರು. ಅದಕ್ಕೆ ನೀವು ಎಲ್ಲ ಒಂದಾಗಿ ಆಟ ಮಾಡ್ಕೊಂಡು ಹೋಗ್ರಿ ಅಂತ ನಾನು ನೋಡಪ್ಪ ಸೆನಕ ಇದ್ದಾರೆ ಅಂತ ಅನ್ಕೊಂಬ್ಲಿ ಅಂತ. ನಿಮ್ಮಪ್ಪ ಇನ್ನೂ ಹಂಗೆ ಅಂತಿತ್ತು, ಎಲ್ಲ ಆಟ ಮಾಡ್ಕೊಂಡು ಇಲ್ಲಿಂದ ಹೋಗ್ಬೋದು ಅಂತ. ಆಟ ಮಾಡಿದ್ರೆ ನಾನು ಬರ್ತೀನಿ, ನಾನು ನೀನು ನಿಮ್ಮಪ್ಪ ಅವರು ಎಲ್ಲರೂ ಹೋಗಕ್ಕಾಗುತ್ತೆ. ಎಲ್ಲ ಒಂತಾಗ ಸೇರ್ತಾರೆ ಅಣ್ಣ ತಮ್ಮಗಳೆಲ್ಲನ, ಅಲ್ಲೆಲ್ಲ ಬರ್ತಾರೆ. ಅದಕ್ಕಾಗಿ ಏನಂತಪ್ಪ ಏನೋ ಹೇಳ್ತಾಯ್ತವತ್ತೆ. ನೀವಿಬ್ರು ಜೊತೆಯಾಗಿ ಹೋಗ್ರಿ ಅಣ್ಣ ತಮ್ಮಗಳು ಅಂತೈತೆ. ಅವರೇನೋ ಬರ್ತಾರೇನು ರಾಣಿ? ಅಯ್ಯೋ ಈಗ ಜೊತೆಯಾಗಿ ಚೆನ್ನಾಗಿರ್ರಿ ನೀವಿಬ್ರು ಅಂತ ಹೇಳ್ತಾಯ್ತ ನಮ್ಮಮ್ಮಯ್ಯ. ಎಲ್ಲ ಜೊತೆಯಾಗಿ ಹೋದ್ರೆ ಚಂದ ಅಣ್ಣ ತಮ್ಮಗಳು ಅಂತ ಹೇಳ್ತಾಯ್ತೆ. ಅವರೆಲ್ಲಾದ್ರೂ ಬರ್ತಾರೆ ಕಣತ್ತೆ. ನಾವ್ಯಾಕೆ ಜೊತೆಗೆ ಹೋಗೋಣ? ಸುಮ್ಮನೆ ಏನು ಮಾತಾಡ್ತಾ ಇದೀಯ ನೀನು? ಅಲ್ಲಿ ಅಣ್ಣ ತಮ್ಮಗಳೆಲ್ಲ ನಾನು ಜೊತೆಯಾಗಿ ಬರ್ತಾರೆ, ಅದಕ್ಕೆ ನಾನು ಹೇಳೋದಮ್ಮ ಜೊತೆಯಾಗಿ ಬರ್ತಾರೆ. ಅದಕ್ಕೆ ನೀವು ಜೊತೆಯಾಗಿ ಹೋಗ್ರಿ, ಎಲ್ಲನ ಚೆನ್ನಾಗಿರ್ರಿ. ಅವ್ರ ಮುಂದೆ ಅಲ್ಲಿದ್ದು ಆಡ್ಕೊಂತಾರೆ ನಮ್ಮೂರಾಗೆ. ಆಡ್ಕೊಂಬ್ಲೇಳು ನಮಗೆ ನಮ್ಮ ಪಾಡಿಗೆ ನಾವು ಹೋಗ್ತೀವಿ, ನಾವು ಪೂಜೆ ಮಾಡಿಸ್ಕೊಂತೀವಿ. ನಮಗೆ ಹೋಗೋದು ಗೊತ್ತೈತೆ, ಬರೋದು ಗೊತ್ತೈತಿ. ನಾವು ಯಾರೇನು ಹೇಳಿದ್ರು ನಾವು ತಲೆ ಕೆಡಿಸ್ಕೊಂಬೇಕಲ್ಲ. ಅವಳೇನ ಮಾತಾಡಲಿ, ಅವಳೇನ ಅನ್ಕೊಂಬ್ಲೇಳು. ನೀನು ಏನಾದರೂ ಅನ್ಕ ಸುಮ್ಮನೆ. ಅವ್ರ ಸವಾಸನೆ ಬೇಡ ನಮಗೆ, ನಮ್ಮ ಪಾಡಿಗೆ ನಾವು ಹೋಗ್ತೀವಿ. ನೀನು ಅಲ್ಲೇ ಸುಮ್ಮನೆ ಹಿಂಗೆ ಹೇಳ್ತೀಯ. ಅವಳಂತ ಅಂಬೋದು ಗೊತ್ತಿದ್ದು ನಾವು ಬಾರಮ್ಮ ಜೊತೆಗೆ ಅಂತ ಕರೆಯೋಕ್ಕಾಗುತ್ತಾ ಅವಳನ್ನ? ಅವಳಿಗೆ ಭೂಮಿ ಮೇಲೆ ನಾನಿಲ್ಲ ಮನ್ಸು ಕೈಗೆ ಸಿಕ್ತಿಲ್ಲ ಅಮ್ಮಂಗೆ ಆಡ್ತಾ ಇದ್ದಾಳೆ. ಅದೇ ಮತ್ತೆ ಇವಾಗ ಏನೇಂತಂದ್ರೂ ಹೊಂದ್ಕಮಲ್ಲ. ಒಂಥರ ಅವಳು ಹೆಂಗೆ ಇದನ್ನು ಮಾಡ್ತಾಳೆ ಅಂದರೆ ಒಂಥರ ನನ್ನ ಸಮಕ್ಕೆ ಯಾರೂ ಇಲ್ಲ ಅನ್ನೋ ಥರ ನಡ್ಕೊಂತ ಇದ್ದಾಳೆ. ಬಾಡಿಗೆ ಮನೆ ಮಾಡಿರೋದಕ್ಕೇನೆ ಯಾಕೆ ಅವಳು ಹಂಗೆ ಆಡ್ತಾಳೆ? ಹುಡುಗಿ ಸವಾಸನೆ ಬೇಡ, ಸುಮ್ಮನಿರಮ್ಮ ತಾಯಿ. ಅಲ್ಲ ನಾನು ಎಲ್ಲ ಜೊತೆಗೆ ಮಾಡ್ಕೊಂಡಿದ್ರೆ ಚೆನ್ನಾಗಿರೋದು ಹಬ್ಬನ ಎಲ್ಲ ಒಂತಾಗೆ. ಇಲ್ಲಾದರೆ ಅಲ್ಲಾಗಲಿ ಇಂಥ ಟೈಮ್ನಾಗ ಹಬ್ಬದ ಟೈಮ್ನಾಗೆ ಅಣ್ಣ ತಮ್ಮಗಳೆಲ್ಲ ಚೆನ್ನಾಗಿದ್ದು ಒಂದು ಹತ್ರ ಎಲ್ಲ ಕೆಲಸಗಳು ಮಾಡ್ಕೊಂಡು ಎಲ್ಲ ಚೆನ್ನಾಗಿದ್ದರೆ ಚೆನ್ನಾಗಿರುತ್ತಲ್ಲ. ಹಬ್ಬದ ಟೈಮ್ಗಳಿಗೆ ಎಲ್ಲ ಒಂದು ಹತ್ರ ಮಾಡಬೇಕು. ಇನ್ನು ಎಷ್ಟು ಜನ ಇದ್ದೀರಾ ಇರಾರು ಇಬ್ಬರಾಳು ಅಂತ ನನಗೆ ಅಷ್ಟೇ. ಅಣ್ಣ ತಮ್ಮಗಳೆಲ್ಲ ಜೊತೆಯಾಗಿ ಒಂದು ಹತ್ರ ಹಬ್ಬ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳಿದ್ದೆ ಅಷ್ಟೇ. ಸರಿಯ ಮಾತು ಬಿಡು. ಬೇಡ ಕಣತೆ ಬೇಡ. ನಮ್ಮ ಪಾಡಿಗೆ ನಾವು ಮಾಡ್ತೀವಿ, ಅವ್ಳ ಪಾಡಿಗೆ ಅವ್ಳು ಮಾಡ್ಲಾಳು. ನಮ್ಗೆ ಅವಳು ಸವಾಸನೆ ಬೇಡ. ಅವಳೇನೇ ಅಂದ್ರೆ ನಾನಂತೂ ನಂಬಲ್ಲ. ಅವಳೇನೇ ಹೆಂಗೆ ಇದ್ದಾಳೆ ಅಂತಂದ್ರೂ ನಂಬಲ್ಲ ನಾನು. ಒಟ್ಟಿನಲ್ಲಿ ನಮ್ಮ ಪಾಡಿಗೆ ನಾವು ಮಾಡ್ಕೊಂತೀವಿ, ಅವ್ರ ಪಾಡಿಗೆ ಅವ್ರು ಮಾಡ್ಕೊಂಬ್ಲಾಳು. ಸುಮ್ಮನಿರು, ಸವಾಸನೆ ಬೇಡ ನೀನು. ಸುಮ್ಮನೆ ಇಲ್ಲದ ಇದು ಮಾಡಬೇಡ ಕಣತೆ. ಚೆನ್ನಾಗಿದೆಯಾ ಚೆನ್ನಾಗಿರು. ಹೆಂಗಾತ ಚೆನ್ನಾಗಿ ಇದೆಯಾ ಚೆನ್ನಾಗಿರೋದು ನೋಡು. ಸುಮ್ಮನೆ ಚೆನ್ನಾಗಾಗಿದ್ನಿ ಅಂತ ಯಾತ ಇದು ಮಾಡಬೇಡ ನೀನು. ಸುಮ್ಮನೆ ಅಂಥವೆಲ್ಲ ತಲೆ ಕೆಡಿಸ್ಕೊಂಡು ಆಗ್ದಿಲ್ದವೆಲ್ಲ. ನಾನೇನೋ ಹೇಳ್ದಮ್ಮ ಏನೋ ಚೆನ್ನಾಗಿರ್ತೀರ ಬಿಡ ಅತ್ತ ಅಂತ ಹೇಳ್ದೆ ಬಿಡು. ಏನು ಇಷ್ಟ ಇಲ್ಲ ಅಂದಮೇಲೆ ಇನ್ಯಾಕತ್ತ. ಮತ್ತೆ ಇಷ್ಟ ಆದ್ರೂ ಬಲವಂತ ಮಾಡಬಾರ್ದು. ಆಗಲ್ಲ ಅಂತ ಹೇಳಿದ್ಮೇಲೆ ಕೇಳಬೇಕಷ್ಟೇ. ಸುಮ್ಮನೆ ಆಗೋದಾದರೆ ಬಿಡಪ್ಪ ಅಂತ ಅನ್ಬೋದು. ಆಗಲ್ಲ ಕಣತೆ ಸುಮ್ಮನಿರು ಅಂತೇಳಿ ಹೇಳಿದ್ರೆ ನೀನು ಬಲವಂತ ಮಾಡ್ತೀಯ. ಚೆನ್ನಾಗಿರ್ರಿ, ಹೋಗ್ರಿ, ಜೊತೆಗೆ ಹೋಗ್ರಿ ಅಂತ ಹೇಳ್ತೀಯ. ಜೊತೆಗೆ ಹೋಗೋ ಅಂಥ ಸಂದರ್ಭ ಅದು ಟೈಮ್ ಬಂದಾಗ ಅದು ಆಗುತ್ತೆ ಚೆನ್ನಾಗಿರ್ತಾರೆ. ಇವಾಗ ಆಗಲ್ಲ ಅಂದಮೇಲೆ ಸುಮ್ಮನೆ ಇದ್ಬಿಡ್ಬೇಕು ನೀನು. ಅವರು ಅವಳು ಅಂತಾಳಲ್ಲ, ಅವಳಿಗೆ ಬುದ್ಧಿ ಇಲ್ಲ, ಬುದ್ಧಿ ಬಂದಿಲ್ಲ. ಬುದ್ಧಿ ಬರೋ ತನಕ ನಾವು ಅವಳ ಸವಾಸಕ್ಕೆ ಹೋಗಲ್ಲ. ಅವಳ ಪಾಡಿಗೆ ಅವಳಲ್ಲಿ ನಮ್ಮ ಪಾಡಿಗೆ ನಾವು ಇಡ್ತೀವಿ. ಅವಳನ್ನ ಮಾತ್ರ ನಾನು ಹತ್ರಕ್ಕೆ ಸೇರಿಸಲ್ಲ. ಅವಳು ಏನೇ ಅಂದ್ರೆ ಅವಳು ಹೆಂಗೆ ಇದ್ದಾಳೆ ಅಂದ್ರೂ ನಾವು ಹತ್ರಕ್ಕೆ ಸೇರಿಸಲ್ಲ. ಗೊತ್ತಾಯ್ತು ನಮ್ಗೆ ಹೆಂಗಿರ್ಬೇಕು ಏನೋ ಎತ್ತ ಅಂತ. ಸುಮ್ಮನಿರೋ ಅಂತ ಹೇಳಿದ್ರೆ ನೀನು ಇಲ್ಲೋದು ಇದನ್ನು ಮಾಡ್ತೀವಿ. ಹೇಳತ್ತ ಎಷ್ಟು ಹೇಳಿದ್ರು ಕೇಳಲ್ಲ ನೀನು. ಮತ್ತೆ ಅಲ್ಲೇ ನೋಡ್ರಿ ಒಂದಿಷ್ಟು ಚೆನ್ನಾಗಿ ಆಗ್ತಿದಂಗೆ ನೀವು ಇಬ್ಬರಾಳು ಒಂದೇ ಹತ್ರ ಹೋಗ್ರಪ್ಪ ಹಬ್ಬ ಮಾಡೋಕ್ಕೆ. ಒಂದಾಗಿ ಒಂದೇ ತಗೆ ಮಾಡಿರಿ, ಜೊತೆಗೆ ಹೋಗ್ರಿ. ನಮ್ಮೂರಿಗೆ ಹೋಗಿ ಯಾಕಂದ್ರೆ ಗಂಡನ ಮನೆಗೆ ಹೋಗಿ ಅಲ್ಲಿ ಮಾಡ್ಕೊಂಬರ್ಬೇಕು ಹಬ್ಬನ. ಅದಕ್ಕೆ ಅಲ್ಲಿ ಮಾಡ್ಕೊಂಬರ್ರಿ ಅಂತ ಹೇಳ್ತೈತೆ. ನಾವು ಯಾಕೆ ತಲೆ ಕೆಡಿಸ್ಕೊಂಬಕೋಲ್ಲ. ನಾನು ನನ್ನ ಗಂಡ ಇಬ್ಬರು ಹೋಗ್ತೀವಿ, ಮಾಡ್ಕೊಂಬರ್ತೀವಿ ಅಷ್ಟೇ. ಇನ್ನು ಆತ ನಾವು ಯಾರನ್ನೂ ಬಾರಮ್ಮ ಅಂತ ನಾನು ಅವಳನ್ನ ಕರೆಯೋಕ್ಕೆ ಹೋಗಲ್ಲ. ನೋಡ್ತಾ ಇರಿ ನಿನ್ನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.